ಕರ್ನಾಟಕದ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ನಮಸ್ತೆ. ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡ್ರಿ. ಹಾಗೆ ನಾವು ಹಾಕ್ತಕ್ಕಂಥ ನೋಟಿಫಿಕೇಶನ್ ನಿಮ್ಗೆ ಬರ್ತಾ ಹೋಗುತ್ತೆ. ಕೆಳಗಡೆ ಟೆಲಿಗ್ರಾಮ್ ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪ್ ಇದೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಅಲ್ಲಿ ಜಾಯ್ನ್ ಆಗ್ಬೋದು. ಸ್ನೇಹಿತರೆ, ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಪ್ರಮುಖವಾಗಿ ಇರ್ತಕ್ಕಂಥ ಮಾಹಿತಿಯನ್ನ ಅಪ್ಡೇಟ್ ಮಾಡ್ತೀನಿ ಇವತ್ತು. ಸ್ನೇಹಿತರೆ, ಈಗ ಆಲ್ರೆಡಿ ಏನಪ್ಪಾ ಅಂದ್ರೆ ಸರ್ಕಾರ ಈ ಹಿಂದೆ ರಚನೆ ಆಗಿರ್ತಕ್ಕಂಥ ಸುಖದೇವ್ ತೋರಟ್ ಅವರ ಒಂದು ರಾಜ್ಯ ಶಿಕ್ಷಣ ನೀತಿಯನ್ನ ಅಪ್ಲೈ ಮಾಡ್ಕೊಳ್ಳಿಕ್ಕೆ ನಾಳೆ ದಿನ ಏನಪ್ಪಾ ಅಂದ್ರೆ ಸಿದ್ಧತೆಯಲ್ಲಿ ಇಲಾಖೆ ಏನಪ್ಪಾ ಅಂದ್ರೆ ತೊಡಗಿದೆ, ಸರ್ಕಾರ ತೊಡಗಿದೆ. ಸೊ ಇದನ್ನೆಲ್ಲವೂ ಹೊರತುಪಡಿಸಿ ಶಿಕ್ಷಕರ ನೇಮಕಾತಿ ಯಾವಾಗ ಆಗತ್ತೆ ಅನ್ನುವಂಥದ್ದು ಈಗ ಆಲ್ರೆಡಿ ಏನಪ್ಪಾ ಅಂದ್ರೆ ನಿಮಗೆ ಮಾಹಿತಿಯನ್ನ 2 ದಿನಗಳ ಹಿಂದಿನ ಏನಪ್ಪಾ ಅಂದ್ರೆ ಹೇಳಿದ್ದೀನಿ. ಶಿಕ್ಷಕರ ನೇಮಕಾತಿ ಅನ್ನುವಂಥದ್ದು ಈಗ ಕ್ಷಣಗಣನೆ ಆರಂಭ ಆಗಿದೆ ಅಂತೇಳಿ. ಅಲ್ಲಿ GPSTR, HSTR ಅನ್ನ ಜಾಸ್ತಿ ಏನಪ್ಪಾ ಅಂದ್ರೆ ಆದ್ಯತೆಯನ್ನ ಕೊಡ್ತಾ ಇದೆ. ಆಲ್ರೆಡಿ ಏನಪ್ಪಾ ಅಂದ್ರೆ FDAಗೆ 6222 ಪೋಸ್ಟ್ಗಳನ್ನ FDA ಕಳಿಸಿದೆ. FDA ಎಷ್ಟು ಕೊಡುತ್ತೆ ಗೊತ್ತಿಲ್ಲ. ಸೊ ಅದರಲ್ಲಿ 3,000 ಕೊಡ್ಬೋದು, 4,000 ಕೊಡ್ಬೋದು, ಅಥವಾ 6,000 ಕೊಡ್ಬೋದು. ಆದ್ರೆ FDA ಮೇಲೆ ಏನಪ್ಪಾ ಅಂದ್ರೆ ಅದು ಏನ್ ಡಿಸಿಷನ್ ಮಾಡುತ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಅಪಾನ್ ಆಗಿರ್ತಕ್ಕಂಥದ್ದು. ಆಮೇಲೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನು ಅಂತಂದ್ರೆ PSTR ಗೆ ಸಂಬಂಧಪಟ್ಟಂತೆ ಸರ್ಕಾರ ಈ ಹಿಂದೆ ಏನಪ್ಪಾ ಅಂದ್ರೆ PSTR ಹುದ್ದೆಗಳನ್ನ ತುಂಬ್ತೀವಿ ಅಂತ ಹೇಳಿ ಇವಾಗ PSTR ಹುದ್ದೆಗಳು ಇಲ್ಲ ಅನ್ನುವಂಥದ್ದು ಬಹಳ ಏನಪ್ಪಾ ಅಂದ್ರೆ ಖೇದಕರವಾಗಿರ್ತಕ್ಕಂಥ ಸಂಗತಿ. ಲಕ್ಷಾಂತರ ಸ್ಪರ್ಧಾರ್ಥಿಗಳು ಏನಪ್ಪಾ ಅಂದ್ರೆ PSTR ಕಾಲ್ಫರ್ಮ್ ಆಗುತ್ತೆ ಅನ್ನುವಂತ ಒಂದು ಆಶಾಭಾವನೆಯಿಂದ ಹೇಗಿದ್ರು ಏನಪ್ಪಾ ಅಂದ್ರೆ ಬ್ಯಾಕಪ್ ಸ್ಕೋರ್ ಹೋಗಿದೆ. ಇದರಿಂದ ನಮ್ಗೆ ಏನಪ್ಪಾ ಅಂದ್ರೆ ನಾವು ಹುದ್ದೆಯನ್ನ ಪಡ್ಕೋಬಹುದು ಅಂತೇಳಿ ನೀವೆಲ್ಲ ಕನಸನ್ನ ಆಸೆಯನ್ನ ಇಟ್ಕೊಂಡು ಕುಳ್ತಿದ್ರಿ. ಎಲ್ರು ಏನಪ್ಪಾ ಅಂದ್ರೆ ನಿಮ್ಗೆ ಗೊತ್ತದು. ಆಮೇಲೆ ಈಗ ಒಂದಿಷ್ಟು ವಿಚಾರ ಏನು ಅಂತಂದ್ರೆ ಇದ್ದದ್ದನ್ನ ಇದ್ದಕ್ಕಿದ್ದಂಗೆ ಹೇಳ್ತೀವಿ ನಾವು ವಿಚಾರವನ್ನ. ನಮ್ಮಲ್ಲಿ ಯಾವುದೇ ರೀತಿ ಸುಳ್ಳು ಹೇಳ್ಬೇಕು ಅಥವಾ ಯಾರನ್ನೋ ಏನಪ್ಪಾ ಅಂದ್ರೆ ಮೆಚ್ಚಿಸ್ಲಿಕ್ಕೆ ಹೇಳ್ಬೇಕು ಅನ್ನುವಂಥದ್ದಿಲ್ಲ. ಸೊ ತಮ್ಮ ಒಂದು ಏನು ವಿಶ್ವಾಸವನ್ನ ಇಟ್ಟಿದ್ದೀರಿ ಆ ಪ್ರಕಾರವಾಗಿ ಏನಪ್ಪಾ ಅಂದ್ರೆ ನಾವು ಪ್ರತಿದಿನ ಪ್ರತಿ ಕ್ಷಣಕ್ಕೂ ಏನಪ್ಪಾ ಅಂದ್ರೆ ನಡೀತಕ್ಕಂಥ ಬೆಳವಣಿಗೆಯನ್ನ ನಿಮ್ ಮುಂದೆ ಹೇಳ್ತಾನೆ ಬಂದಿದ್ದೀನಿ. ಬ್ಯಾಕಪ್ ಸ್ಕೋರ್ ಅಸಾಧ್ಯವಾಗಿರ್ತಕ್ಕಂಥ ಮಾತು ಅದನ್ನ ಏನ್ ಪಾತ್ರ ಮಾಡಿಸಿದ್ವಿ. ಹಾಗಾಗಿ ಲಾಸ್ಟ್ ಟೈಮ್ ನಿಮ್ಗೆ ಹೇಳಿರ್ತಕ್ಕಂಥ ವಿಚಾರ ಏನು ಅಂತಂದ್ರೆ PSTR ಗೆ ಸಂಬಂಧಪಟ್ಟಂತೆ ಹುದ್ದೆಗಳು ಇಲ್ಲ, ನಾವು ತುಂಬಂಗಿಲ್ಲ. ಯಾಕಂತಂದ್ರೆ 1ರಿಂದ 5ನೇ ತರಗತಿಯ ಮಕ್ಕಳ ಸಂಖ್ಯೆ ತೀವ್ರವಾಗಿ ಕುಸಿದಿದೆ ಆ ಕಾರಣಕ್ಕಾಗಿ ಅಂತ ಹೇಳಿದ್ದೆ. ಅದನ್ನ ಏನಪ್ಪಾ ಅಂದ್ರೆ ಅಂದ್ರೆ ನೇರವಾಗಿ ನಾ ಏನಾದ್ರು ಹೇಳಿಲ್ಲ ಅಂತಂದ್ರೆ ಅವಾಗ ಏನಾಗತ್ತೆ, ಮುಂದೆ ಕಾಲ್ಫರ್ಮ್ ಆದಂತ ಸಂದರ್ಭದಲ್ಲಿ ನೀವೆಲ್ಲ ಓದ್ತಾ ಇರ್ತಿರಲ್ಲ, ಬಹಳ ಏನಪ್ಪಾ ಅಂದ್ರೆ ಸಮಸ್ಯೆ ಆಗಿಬಿಡತ್ತೆ. ಸೊ ನಮ್ಮಲ್ಲಿ ಮುಚ್ಚಿಟ್ಕೊಳ್ಳುವಂಥದ್ದು ಅಥವಾ ಇಂಡೈರೆಕ್ಟ್ ಆಗಿ ಮಾತಾಡುವಂಥದ್ದು ಏನೂ ಇಲ್ಲ. ಡೈರೆಕ್ಟ್ ಆಗಿ ನೇರವಾಗಿ ಹಿಂಗಿದೆ ಅಂತೇಳಿ ಹೇಳ್ಕೊಂಡ್ ಬಂದಿರತಕ್ಕಂತ ಜಾಯಮಾನ ನಮ್ದು. ಎಸ್ ಸ್ನೇಹಿತರೆ, ಯಾವುದೇ ಲಾಭ ಅಪೇಕ್ಷೆ ನಿರೀಕ್ಷೆ ಏನೂ ಇಲ್ಲ ನಮ್ಮಲ್ಲಿ. ನಾವ್ MLA ಆಗ್ಬೇಕು, MP ಆಗ್ಬೇಕು, ಅಥವಾ ಮುಂದೆ ಏನಾರು ಆಗ್ಬೇಕು ಅನ್ನೋಂಥದ್ದು ನಮ್ಮಲ್ಲಿ ಯಾವುದೇ ರೀತಿ ಥಾಟ್ಸ್ ಇಲ್ಲ. ಸೊ ಆದ್ರೆ PSTR ಹುದ್ದೆಗಳು ಒಂದಿಷ್ಟು ಏನಪ್ಪಾ ಅಂದ್ರೆ ಸಹಜವಾಗಿ PSTR ಅಭ್ಯರ್ಥಿಗಳಿಗೆ ನೋವಾಗಿರುತ್ತೆ. ಸೊ ಲಕ್ಷ್ಮೀಕಾಂತ್ ಸುಳ್ಳು ಹೇಳ್ತಾ ಇದ್ದಾನೆ ಅಂತಂದ್ರೆ ಯಾರೋ ಒಬ್ರು ಹೋಗಿದ್ರಲ್ಲ, ಸೊ ಅವ್ರು ಏನಪ್ಪಾ ಅಂದ್ರೆ PSTR ಹುದ್ದೆಗಳು ಇಲ್ಲ ಅಂತ ಹೇಳ್ಬೇಕಾಗತ್ತೆ ಅವರು. ಹೌದಾ? ಇಲಾಖೆಯಲ್ಲಿ ಏನ್ ನಡೀತಾ ಇದೆ ಆ ಬೆಳವಣಿಗೆಯನ್ನ ಹೇಳುವಂಥದ್ದು ಎಲ್ಲರ ಕರ್ತವ್ಯ. ಅದನ್ನ ಏನಪ್ಪಾ ಅಂದ್ರೆ ನಾವು ಹೇಳ್ತಾ ಬಂದಿದ್ದೀವಿ. ಅದ್ಯಾವುದೋ ಇನ್ನೊಂದು ಏನಪ್ಪಾ ಅಂದ್ರೆ ಯೂಟ್ಯೂಬ್ ಚಾನಲ್ ಅಲ್ಲೇ ಎಲ್ಲೋ ಕುತ್ಕೊಂಡು ಬಾಯ್ ಹೊಟ್ಟೆ ಸಂಕಟ ಆಗ್ತಿದೆ ಅದಕ್ಕೆ. ಯಾಕಂತಂದ್ರೆ ಅದು ಏನೋ ಒಂದು ಟೆಸ್ಟ್ ಸೀರೀಸ್ ಮಾಡಿತ್ತಂತೆ, ಒಳ್ಳೆ ಏನಪ್ಪಾ ಅಂದ್ರೆ ಅದು ದುಡ್ಡು ಕೊಡು ಅಂತೇಳಿ ಸ್ಪರ್ಧಾರ್ಥಿಗಳು. ಸೊ ಸಹಜವಾಗಿ ಅದು ಇರ್ತಕ್ಕಂಥ ಬೆಳವಣಿಗೆ ಏನಿರುತ್ತಲ್ಲ ಅದನ್ನ ಹೇಳುವಂಥದ್ದು ಯಾರಿಗೆ ಏನಪ್ಪಾ ಅಂದ್ರೆ ಅದಕ್ಕೆ ನಾವು ಭಯ ಪಡುವಂಥದ್ದಿಲ್ಲ. ಸ್ನೇಹಿತರೆ, 1ರಿಂದ 5ನೇ ತರಗತಿಯ ಶಿಕ್ಷಕರನ್ನ ತುಂಬಲಿಕ್ಕೆ ಸರ್ಕಾರ ಏನಪ್ಪಾ ಅಂದ್ರೆ ಈಗ ಹಿಂದೇಟನ್ನ ಹಾಕ್ತಾ ಇದೆ. ಹಾಗಾದ್ರೆ ಮುಂದಿನ ದಾರಿ ಏನು ಸರ್ ಅಂತೇಳಿ ನೀವೆಲ್ಲ ಕೇಳ್ತಾ ಇದ್ರಿ. ತುಂಬಾ ಏನಪ್ಪಾ ಅಂದ್ರೆ ಕರೆಗಳನ್ನ ಮಾಡ್ತಾ ಇದ್ರಿ. ದಯವಿಟ್ಟು ಕರೆಯನ್ನ ಮಾಡಕ್ ಹೋಗ್ಬೇಡಿ. ಇದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನ ನಾವೇನಾದ್ರೂ ಶೀಘ್ರಗತಿಯಲ್ಲಿ ಮಾಡ್ತೀವಿ ಅಂತೇಳಿ ಮೊನ್ನೆ ಇದನ್ನ ನಿಮ್ಗೆ ಮಾತು ಕೊಟ್ಟಿದ್ದೀನಿ. ಆಲ್ರೆಡಿ ಏನಪ್ಪಾ ಅಂದ್ರೆ ಇದರ ಒಂದು ವಿಚಾರವಾಗಿ ನಾವು ಕಾರ್ಯಪ್ರವೃತ್ತ ಆಗಿದ್ದೀವಿ. ಆದ್ರೆ ಶಿಕ್ಷಕರ ನೇಮಕಾತಿ ಅನ್ನುವಂಥದ್ದು ಈಗ ಕ್ಷಣಗಣನೆ ಆರಂಭ ಆಗಿದೆ. ಸದ್ಯದಲ್ಲಿ ಏನಪ್ಪಾ ಅಂದ್ರೆ ನೋಟಿಫಿಕೇಶನ್ ಆಗತ್ತೆ. ಅದು 100ಕ್ಕೆ 100 ಸತ್ಯ. PSTR ಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಏನಪ್ಪಾ ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನೋ ಒಂದು KKRDB ಮೀಟಿಂಗ್ ಇತ್ತು. ಅದು ಏನಪ್ಪಾ ಅಂದ್ರೆ ಮುಂದೆ 12ನೇ ತಾರೀಕು ಪೋಸ್ಟ್ಪೋನ್ ಆಗಿದೆ. KKR ಮೀಟಿಂಗ್ ದಲ್ಲಿ 80% ಹುದ್ದೆಗಳನ್ನ ತುಂಬ್ತೀವಿ ಅಂತೇಳಿ ಈಗ ಆಲ್ರೆಡಿ ಏನಪ್ಪಾ ಅಂದ್ರೆ ಅದು ಏನಾಯ್ತಲ್ಲ ಸಮಿತಿ ಐತಲ್ಲ ಅದು ಡಿಸೈಡ್ ಮಾಡಿದೆ. 80% ತುಂಬ್ತೀವಿ ಅಂತಂದ್ರೆ ಅಲ್ಲಿ ಏನಪ್ಪಾ ಅಂದ್ರೆ PSTR ಹುದ್ದೆಗಳು ಬರ್ಬೋದು ಅಂತೇಳಿ ನಾನ್ ನಿರೀಕ್ಷೆ. ಹೌದಾ? ಆಮೇಲೆ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮತ್ತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಿಲ್ಲ. ಮಕ್ಕಳ ಸಂಖ್ಯೆ ಇದೆ,
ಶಿಕ್ಷಕರಿಲ್ಲ. ಹಾಗಾದ್ರೆ ಇದಕ್ಕೆ ಏನ್ ಪರ್ಯಾಯ ವ್ಯವಸ್ಥೆ ಮಾಡಬಹುದು ಅಂತೇಳಿ ಆ ಮೊನ್ನೆಯಿಂದ ನಿನ್ನೆ ಅಲ್ಲ ಮೊನ್ನೆಯಿಂದ ಏನಪ್ಪಾ ಅಂದ್ರೆ ಇದಕ್ಕೆ ಪ್ರಯತ್ನ ಮಾಡ್ತಾನೆ ಇದ್ದೀವಿ. ಆಲ್ರೆಡಿ ನಿನ್ನೆ ಏನಪ್ಪಾ ಅಂದ್ರೆ ಒಂದಿಷ್ಟು MLCಗಳಿಗೆ MLEಗಳಿಗೆ ಸೊ ಲೆಟರ್ ಅನ್ನ ಕೊಡುವಂತದ್ದು ರಿಕ್ವೆಸ್ಟ್ ಮಾಡುವಂತದ್ದು ಸ್ಟಾರ್ಟ್ ಆಗಿದೆ. ಇವತ್ತು ಏನಪ್ಪಾ ಅಂದ್ರೆ ಬೆಳಗ್ಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಎಲ್ಲ ಒಂದು ಸ್ಪರ್ಧಾರ್ಥಿಗಳಿಗೆ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ನಿಮ್ ಲೋಕಲ್ MLEಗಳಿಗೆ MLCಗಳಿಗೆ ಯಾರಿದಾರಲ್ಲ ಸೊ ಅವರಿಗೆ ಈ ವಿಚಾರವನ್ನ ಮುಟ್ಟಿಸಿ. ಯಾಕಂದ್ರೆ ಸರ್ಕಾರನೇ ಹೇಳಿದೆ ಮಾಡ್ತೀವಿ ಅಂತೇಳಿ. ಸರ್ಕಾರನೇ ಆಸೆ ತೋರಿಸಿದೆ. 2017ರಲ್ಲಿ ಇದೇ ಆಯ್ತು. 2017ರಲ್ಲಿ PSTR ಹುದ್ದೆಗಳು ಇಲ್ಲ ಅಂತೇಳಿ ಸಾಕಷ್ಟು ಜನ ಹೋರಾಟ ಮಾಡ್ರು. ಬಟ್ ಏನೂ ಆಗ್ಲಿಲ್ಲ. ಬಟ್ ನಮ್ದು ಈ ಪರಿಸ್ಥಿತಿ ಇವಾಗ ಈ ವರ್ಷ ಆಗ್ಬಾರ್ದು. 26ಕ್ಕೆ ಅದು ಆಗ್ಬಾರ್ದು. ಬೆಳಗ್ಗೆ ಏನಪ್ಪಾ ಅಂದ್ರ ಮೊನ್ನೆ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಹನುಮಂತ್ ನಿರಾಣ್ ಸರ್ ಅವ್ರನ್ನ ಭೇಟಿ ಮಾಡಿದ್ದಾರೆ. ನಮ್ಮೆಲ್ಲಾ ಸ್ಪರ್ಧಾರ್ಥಿಗಳು ಭೇಟಿ ಮಾಡಿಸಿದೀವಿ. ಅದಾದ್ಮೇಲೆ ಈಗ ಶರಣಗೌಡ ಕುಂದಕೂರು ಗುರುಮಿಟ್ಕಲ್ ಶಾಸಕ ಅವ್ರನ್ನ ಏನಪ್ಪಾ ಅಂದ್ರೆ ಭೇಟಿ ಮಾಡಿದ್ದಾರೆ. ಹೀಗೆ ಏನಪ್ಪಾ ಅಂದ್ರೆ ಭೇಟಿ ಮಾಡಿ ನಮ್ಮ ಒಂದು ಸಂಘಟನೆಯ ಲೆಟರ್ ಅನ್ನ ಎಲ್ಲ ಸ್ಪರ್ಧಾರ್ಥಿಗಳು ಕೊಡ್ತಾ ಇದ್ದಾರೆ. ಸಾಧ್ಯವಾದ್ರೆ ನಿಮ್ಮ ಒಂದು ಏರಿಯಾದಲ್ಲಿ ಯಾರಿದಾರಲ್ಲ ಅವ್ರಿಗೆ ಏನಪ್ಪಾ ಅಂದ್ರೆ ಈ ವಿಷಯವನ್ನ ಮುಟ್ಟಿಸುವಂತದ್ದು ಒಂದು. ಇದು ಬರೀ ಭೇಟಿ ಮಾಡುವಂತದ್ದು 1% ಇದು. 100ರಲ್ಲಿ ಏನಪ್ಪಾ ಅಂದ್ರೆ 1%. ಇನ್ನು ಏನಪ್ಪಾ ಅಂದ್ರೆ 99ರಷ್ಟು ಏನಪ್ಪಾ ಅಂದ್ರೆ ನಮ್ ಕೆಲಸ ಬಾಕಿ ಇದೆ. ಹಾಗಾದ್ರೆ ಏನೇನ್ ಮಾಡ್ಬೇಕ್ರಿ ಸರ್? ಫಸ್ಟ್ ನಾವು ಏನಪ್ಪಾ ಅಂದ್ರೆ ಏನ್ ಕ್ಯಾಲ್ಕುಲೇಟ್ ಮಾಡಿದೀವಿ ಅಂತಂದ್ರೆ ಒಂದೇದ್ ಏನಪ್ಪಾ ಅಂತಂದ್ರೆ ಫಸ್ಟ್ ಆರಂಭಿಕವಾಗಿ ಕರ್ನಾಟಕ ರಾಜ್ಯದ ಶಿಕ್ಷಣ ಮಂತ್ರಿಗಳನ್ನ ಭೇಟಿ ಮಾಡ್ಬೇಕು. ಹೌದಾ? ಅವ್ರ ಮನೆಗೆ ಏನಪ್ಪಾ ಅಂದ್ರೆ ನಾವು ಹೋಗಿ ಇಂತ ಒಂದು ವಿಚಾರ ಲಾಸ್ಟ್ ಟೈಮ್ ನೀವೇ ಹೇಳಿರ್ತಕ್ಕಂಥದ್ದು 2 ಬಜೆಟ್ ಅಲ್ಲಿ ಆ ಕಾರಣಕ್ಕಾಗಿ ನಾವೆಲ್ಲ ಓದ್ತಾ ಇದ್ದೀವಿ. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಹುದ್ದೆಗಳನ್ನ ಕಾಲ್ಫರ್ ಮಾಡದೇ ಇರುವಂತದ್ದು ಆಗ್ಬಾರ್ದು ಅಂತೇಳಿ ನಾವು ಅವ್ರಿಗೆ ಏನಪ್ಪಾ ಅಂದ್ರೆ ಫಸ್ಟ್ ರಿಕ್ವೆಸ್ಟ್ ಮಾಡ್ಬೇಕಾಗಿದೆ. ಇದನ್ನ ಎಲ್ಲ ಒಂದು ಸ್ಪರ್ಧಾರ್ಥಿಗಳು PSTR ಆಸ್ಪಿರೆಂಟು ರಾಜ್ಯದ ಪ್ರತಿಯೊಂದು ಮೂಲೆಯಿಂದ ನೀವೆಲ್ಲ ಬರ್ಬೇಕಾಗತ್ತೆ. ಅದಕ್ಕ ಸೋಮವಾರ ದಿನ ಏನಪ್ಪಾ ಅಂದ್ರೆ ನಾವು ದಿನಾಂಕವನ್ನ ನಿಗದಿ ಮಾಡಿ ಸೋಮವಾರ ದಿನ ಬೆಳಗ್ಗೆ 7 ಗಂಟೆಗೆ ಕರ್ನಾಟಕ ರಾಜ್ಯದ ವಿದ್ಯಾಮಂತ್ರಿಗಳಾಗಿರ್ತಕ್ಕಂಥ ಮಧು ಬಂಗಾರಪ್ಪನವ್ರ ಮನೆಗೆ ಸೊ ನಾವು ಬೆಳಗ್ಗೆ ಎಲ್ರು ಏನಪ್ಪಾ ಅಂದ್ರೆ ಅಲ್ಲಿ ಸೇರ್ತೀವಿ. ಪ್ರತಿಯೊಬ್ರು ಇವತ್ತಿನಿಂದ ಏನಪ್ಪಾ ಅಂದ್ರೆ ನೀವು ಬಹಳ ದೂರ ಇದ್ರಿ. ಸೊ ಆಕ್ಚುಲಿ ನಾವ್ ಏನಪ್ಪಾ ಅಂದ್ರೆ ಒಂದ್ 2 ದಿವಸದಲ್ಲಿ ಇಟ್ಕೋಬೇಕು ಅನ್ಕೊಂಡಿದೀವಿ. ನೀವೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ರಿ ಸರ್ ನಾವು ದೂರಿಂದ ಬರ್ಬೇಕು, ಟ್ರೈನ್ ಬುಕ್ ಮಾಡ್ಕೋಬೇಕು, ಬಸ್ ಬುಕ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ರಿ. ಸೊ ಇವತ್ತು ಏನಪ್ಪಾ ಅಂದ್ರೆ ನೀವು ಟ್ರೈನ್ ಬುಕ್ ಮಾಡ್ಕೊರಿ, ಬಸ್ ಬುಕ್ ಮಾಡ್ಕೊಡ್ರಿ. ಸೊ ಸೋಮವಾರ ದಿನ ಏನಪ್ಪಾ ಅಂದ್ರೆ ಎಜುಕೇಶನ್ ಮಿನಿಸ್ಟರ್ ಮನೆಗೆ ಬರಬೇಕು ಎಲ್ರು. ಸೊ ನೋಡಿ ಹೋರಾಟ ಅನ್ನುವಂಥದ್ದು ಬಹಳ ಏನಪ್ಪಾ ಅಂದ್ರೆ ಅನಿವಾರ್ಯ ಇದೆ. ಹೋರಾಟ ಮಾಡ್ಲಿಲ್ಲ ಅಂತಂದ್ರೆ ಖಂಡಿತ PSTR ನೇಮಕಾತಿ ಆಗೋದಿಲ್ಲ. ಇದನ್ನೆಲ್ಲರೂ ಏನಪ್ಪಾ ಅಂದ್ರೆ ತಿಳ್ಕೊಂಬಿಡಿ. ನಮಗೆ ಏನಪ್ಪಾ ಅಂದ್ರೆ ಅಂಬೇಡ್ಕರ್ ಅವರು ಮಾರ್ಗದರ್ಶನದಲ್ಲೇ ಅವರೇ ಏನಪ್ಪಾ ಅಂದ್ರೆ ಹಾಕಿ ಕೊಟ್ಟಿರ್ತಕ್ಕಂಥ ದಾರಿಯಲ್ಲೇ ಏನಪ್ಪಾ ಅಂದ್ರೆ ನಾವೆಲ್ಲ ನಡೀತಾ ಇದ್ದೀವಿ. ಹೋರಾಟದಿಂದ ನಾವೇನಾದ್ರೂ ಸಾಧಿಸಬಹುದು, ಇಲ್ಲಾಂದ್ರೆ ಆಗೋದಿಲ್ಲ. ನಿಮ್ಮ ಭವಿಷ್ಯವನ್ನ ಏನಪ್ಪಾ ಅಂದ್ರೆ ಕಳ್ಕೋಬೇಡಿ. ಸಾಕಷ್ಟು ವರ್ಷಗಳಿಂದ ನೀವೆಲ್ಲ ಓದ್ತಾ ಇದ್ರಿ. ಪ್ರತಿಯೊಬ್ಬ PSTR ಆಸ್ಪಿರೆಂಟ್ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಹೇಳ್ತಾ ಇದ್ದೀನಿ ನಾನು. ಹೆಣ್ಮಕ್ಳಿಗೆ ಏನಪ್ಪಾ ಅಂದ್ರೆ ನೀವೇ ಏನಪ್ಪಾ ಅಂದ್ರೆ ಇದರಲ್ಲಿ ಸಿಂಹ ಪಾಲಿದ್ರಿ. ದಯಮಾಡಿ ಪ್ರತಿಯೊಬ್ರು ಏನಪ್ಪಾ ಅಂದ್ರೆ ಹೆಣ್ಮಕ್ಳು ಅವತ್ತು ನಿಮ್ಮ ಯಜಮಾನ್ರನ್ನೋ ಅಥವಾ ನಿಮ್ಮ ಮನೆಯೊಳಗೆ ಪಾಲಕರನ್ನೋ ಏನಪ್ಪಾ ಅಂದ್ರೆ ಪ್ರತಿಯೊಬ್ರು ಕರ್ಕೊಂಡ್ಬಂದು ಸೊ ನಾವು ಇಂತಿಷ್ಟು ವರ್ಷ ಈ ವರ್ಷ ಇಷ್ಟು ವರ್ಷ ನಾವ್ ಏನಪ್ಪಾ ಅಂದ್ರೆ ಓದ್ತಾ ಇದೀವಿ. ಮುಖ್ಯವಾಗಿ ನೀವು ಏನಪ್ಪಾ ಅಂದ್ರೆ ಜಿಯೋದಲ್ಲಿ ಅದನ್ನ ಏನ್ ಬಿಟ್ಟಿರ್ತಿರಲ್ಲ ಅದ್ರ ಪ್ರಕಾರವಾಗಿ ನಾವು ಓದ್ತಾ ಇದೀವಿ. ಸಡನ್ ಆಗಿ ಕ್ಯಾನ್ಸಲ್ ಅಂದ್ರೆ ಹೆಂಗೆ ಅಂತೇಳಿ ನಾವು ಅವ್ರನ್ನ ಪ್ರಶ್ನೆ ಮಾಡ್ಬೇಕಾಗಿದೆ. ಎಸ್ ಇದನ್ನೆಲ್ಲ ಏನಪ್ಪಾ ಅಂದ್ರೆ ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ. ಆಲ್ರೆಡಿ ಏನಪ್ಪಾ ಅಂದ್ರೆ ಪ್ರಯತ್ನ ಆರಂಭಿಸಿದೀವಿ. ಸೊ ನನ್ನಿಂದ ಒಬ್ಬರ ಕಡೆಯಿಂದ ಆಗತ್ತೆ ಅಂತ ಅನ್ಕೋಬೇಡಿ. ಸೊ ನಾನಿಲ್ಲಿ ಏನಪ್ಪಾ ಅಂದ್ರೆ ಒಂದು ಸಣ್ಣ ರೋಲ್ ಮಾಡ್ತೀನಿ ಅಷ್ಟೇ. ನೀವೆಲ್ಲ ಏನಪ್ಪಾ ಅಂದ್ರೆ ಸಹಕಾರ ಕೊಟ್ರ ಮಾತ್ರ ಇದಾಗತ್ತೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಕಲಬುರಗಿ ಪೀಠಕ್ಕೆ ಏನಪ್ಪಾ ಅಂದ್ರೆ ಒಂದು ಅಪ್ಲಿಕೇಶನ್ ಅರ್ಜಿಯನ್ನ ಹಾಕ್ತಾ ಇದೀವಿ. ಸೊ ನಿಮ್ಮ ಬಹಳ ದಿವಸದಿಂದ ಏನಪ್ಪಾ ಅಂದ್ರೆ ನಿಮ್ದೆಲ್ಲ ಒಂದು ಬೇಡಿಕೆ ಇದೆ. ಸರ್ ಗೆಸ್ಟ್ ಟೀಚರ್ ಹೋಗಬಾರ್ದು, ಗೆಸ್ಟ್ ಟೀಚರ್ ಏನಪ್ಪಾ ಅಂದ್ರೆ ಕಡ್ಡಾಯವಾಗಿ ಅರ್ಹತೆ ಮಾನದಂಡವಾಗಿ ಮಾಡ್ರಿ ಅಂತ ಹೇಳಿ ಆ ವಿಚಾರ. ಆಮೇಲೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಕರ ಒಂದು ಅನುಪಾತ ಇಲ್ಲ. ಸೊ ಈ ವಿಚಾರವನ್ನ ನಾವು ಏನಪ್ಪಾ ಅಂದ್ರೆ PIL ಸಾರ್ವಜನಿಕ ಹಿತಾಸಕ್ತಿ PIL ಸೊ ಇದನ್ನ ನಾವು ಏನಾದ್ರೂ ಫಿಲ್ ಮಾಡಿದ್ರೆ ಕೋರ್ಟ್ ಅಲ್ಲಿ ಏನಪ್ಪಾ ಅಂದ್ರೆ ಇದನ್ನ ನಾವು ಅಪೀಲ್ ಹಾಕಿದ್ರೆ ಅಂದ್ರೆ ಏನಪ್ಪಾ ಅಂದ್ರೆ ಸರ್ಕಾರಕ್ಕೆ ಬುದ್ಧಿ ಕಲಿಸ್ಬೇಕು, ಇಲ್ಲಾಂದ್ರೆ ಬುದ್ಧಿ ಬರೋದಿಲ್ಲ. ಸೊ ಹಿಂಗೆ ಏನಪ್ಪಾ ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಶಿಕ್ಷಕರ ಕೊರತೆ ಇದೆ. ಸ್ನೇಹಿತರೆ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ನೀವೆಲ್ಲರೂ ಏನಪ್ಪಾ ಅಂದ್ರೆ ಸಪೋರ್ಟ್ ಮಾಡ್ತೀನಿ ಅಂತಂದ್ರೆ ಈ ಕೆಲಸ ಮಾಡ್ಬೋದು. ಇಲ್ಲ ಅಂತಂದ್ರೆ ಆಲ್ರೆಡಿ ನಾವ್ ಏನ್ ಕೆಲಸ ಮಾಡ್ಬೇಕು ಅದನ್ನೆಲ್ಲ ಮಾಡಿದೀವಿ. ಹೌದಾ? ಸಾಕಷ್ಟು ಮಾಡಿದೀವಿ. ನಾವ್ ಎಷ್ಟೇ ಮಾಡ್ರು ಏನಪ್ಪಾ ಅಂದ್ರೆ ಟೀಕೆಗಳಂತೂ ನಿಲ್ಲೋದಿಲ್ಲ. ಸೊ ಒಂದಿಷ್ಟು ಜನರಿಗೆ ಬಹಳಷ್ಟು ಏನಪ್ಪಾ ಅಂದ್ರೆ ಜಲಸ್ ಫೀಲಿಂಗ್ ಸ್ಟಾರ್ಟ್ ಆಗಿದೆ.
ನೋಡಿ, ಒಬ್ಬ ವ್ಯಕ್ತಿ ಈ ಆಟಿ ಮಾಡ್ತಾ ಇದ್ದೇನೆ, ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಅಂತಂದ್ರೆ ನಮ್ಮಲ್ಲಿ ಅಪ್ರಿಶಿಯೇಟ್ ಮಾಡುವಂತದ್ದು ನಮ್ಮ ದೇಶದಲ್ಲೇ ಇಲ್ಲ, ನಮ್ಮ ಇಂಡಿಯಾದಲ್ಲಿ ಏನ್ ಪಾತ್ರ ಅದು ಬರೋದೇ ಇಲ್ಲ. ಹಾಗಾಗಿ ಏನೇ ಇರ್ಲಿ, ನಿಮ್ಮೆಲ್ಲರೂ ಸಾಕಷ್ಟು ಜನ ಬೆಂಬಲ ಇದೆ. ಒಂದಿಷ್ಟು ಜನ ಏನ್ ಪಾತ್ರ ಅವು ಬೊಗಳ್ತಿರ್ತಾವ, ಬೊಗಳು ನಾಯಿಗಳು ಕಚ್ಚುದಿಲ್ಲ ಅಂತೇಳಿ ನೀವೇ ಹೇಳ್ತಾ ಇದ್ರಿ. ಎಸ್, ಓಕೆ, ಅವುಗಳನ್ನ ಏನ್ ಪಾತ್ರ ನಾವು ಸೈಡ್ ಹಾಕ್ಬಿಡೋಣ. ಬಟ್ ಇಲ್ಲಿ ನಮ್ ಕೆಲಸದ ಕಡೆ ಗಮನ ಕೊಡೋಣ. ಈ ಬಾರಿ PSTR ನೇಮಕಾತಿ ಆಗ್ಲೇಬೇಕು ಅಂತಂದ್ರೆ ಸುಮ್ನೆ ಹೋಗಿ ಡಿಪಾರ್ಟ್ಮೆಂಟ್ ಹೋಗಿ ನೀವು ನೇಮಕಾತಿ ಮಾಡ್ರಿ, ನೀವು ಮುಂದಿನ ತಿಂಗಳು ನೇಮಕಾತಿ ಮಾಡ್ರಿ ಅಂತೇಳಿ ಆಗೋದಿಲ್ಲ. ನೀವು PSTR ನೇಮಕಾತಿ ಮಾಡ್ರಿ ಅಂತೇಳಿ ಯಾವುದೇ ಕಾರಣಕ್ಕೂ ನಾವು ಹೇಳಿದ್ರು ಸಹಿತ ಆಗೋದಿಲ್ಲ ಸ್ನೇಹಿತರೆ. ನಾನು ಅದನ್ನ ಹೇಳಿ ಬಂದಿನಿ. ಏನ್ ಪಾತ್ರ ಕಮಿಷನರ್ ಶಿರೋಳ್ಕರ್ ಸರ್ ಅವ್ರನ್ನ ಕಾಲಿಡ್ಕೊಂಡೇನಿ, PSTR ನೇಮಕಾತಿ ಮಾಡ್ಬೇಕು ಅಂತೇಳಿ. ಹೌದಾ? ಇದನ್ನ ಏನಾದ್ರು ಬೇಕಾದ್ರೆ ಯಾರಾದ್ರೂ ಕೇಳೋದ್ರ ಕೇಳ್ರಿ. ಹಂಗ ಹೋಗಿ ಡಿಪಾರ್ಟ್ಮೆಂಟ್ಗೆ ಹೋಗಿ ನೇಮಕಾತಿ ನೀವು PSTR ನೇಮಕಾತಿ ಮಾಡ್ರಿ ಅದು ಆಗತ್ತೆ ಅಂತಂದ್ರೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಹೌದಾ? ಸೊ ಇದಕ್ಕೆ ನಾವು ಹೋರಾಟ ಒಂದೇ ಏನ್ ಪಾತ್ರ ಮುಖ್ಯ ಆಗತ್ತೆ. ದಯಮಾಡಿ ಎಲ್ಲ ಒಂದು ಕಲ್ಯಾಣ ಕರ್ನಾಟಕದ ವಿಶೇಷವಾಗಿ ಸೊ ಇವಾಗ ನೇಮಕಾತಿ ಏನಾದ್ರು ನೀವು ತಪ್ಪಿಸ್ಕೊಂಡ್ರೆ ಮತ್ತೆ ನೇಮಕಾತಿ ಆಗೋದಿಲ್ಲ. ನಿಮ್ ಭವಿಷ್ಯವನ್ನು ನೀವೇ ಹಾಳು ಮಾಡ್ಕೋಬೇಡ್ರಿ. ನಾವು ಕರೆದಂತ ಸಂದರ್ಭದಲ್ಲಿ ನೀವೇನ್ ಪಾತ್ರ ಕೈ ಜೋಡಿಸ್ರಿ. ಹೈಕೋರ್ಟ್ಗೆ ಒಂದು PIL ಹಾಕ್ತಾ ಇದ್ದೀವಿ. ಏನ್ ಪಾತ್ರ ಗುಲ್ಬರ್ಗ ಏನ್ ಪಾತ್ರ ನಾನು ಬರ್ತಾ ಇದ್ದೀನಿ. ಗುಲ್ಬರ್ಗದಲ್ಲಿ ಎಲ್ಲ ಒಂದು ಸ್ಪರ್ಧಾಕಾಂಕ್ಷಿಗಳು ಅವತ್ತು ಸೇರ್ಬೇಕಾಗತ್ತೆ. ಆಮೇಲೆ 8ನೇ ತಾರೀಕು, ಈಗೇನು ಇದು 8ನೇ ತಾರೀಕು ಐತಲ್ಲ, ಒಂದು ಈ ವಿಚಾರವಾಗಿನೇ ಏನ್ ಪಾತ್ರ ವಿಜಯಪುರಕ್ಕೆ ಏನ್ ಪಾತ್ರ ನಾನು ಬರ್ತಾ ಇದ್ದೀನಿ. ದಯಮಾಡಿ ವಿಜಯಪುರದಲ್ಲಿರ್ತಕ್ಕಂಥ ಎಲ್ಲ ಒಂದು ಸ್ಪರ್ಧಾಕಾಂಕ್ಷಿಗಳು ಅವತ್ತೇನ್ ಪಾತ್ರ ನೀವೆಲ್ರೂ ಬರ್ಬೇಕಾಗತ್ತೆ. ಎಸ್, ಹಾಗೆ ಈ ಪ್ರಯತ್ನ ಇನ್ನೂ ಸಾಕಷ್ಟು ಪ್ಲಾನ್ ಹಾಕೊಂಡಿವಿ. ಒಟ್ಟಾರೆ ಏನ್ ಪಾತ್ರ ಈ ಬಾರಿ PSTR ನೇಮಕಾತಿ ಆಗ್ಲೇಬೇಕು. ಹೌದಾ? ಸೊ ಇದಕ್ಕೆ ಸರ್ಕಾರಕ್ಕೆ ನಾವ್ ಏನಾದ್ರು ಬುದ್ಧಿ ಕಲಿಸ್ಬೇಕು. ಸ್ನೇಹಿತರೆ, ಎಲ್ರು ಏನಪ್ಪಾ ಅಂತಂದ್ರ ಈ ಒಂದು ಯೂಟ್ಯೂಬರ್ಸ್ ಅಲ್ಲೇ ಕೂತ್ಕೊಂಡು ಹಂಗೆ ಹೇಳ್ತಿರ್ತಾವ್ರು, ಏನೇನು ಮಾಡ್ತಿರ್ತಾವ. ಅವತ್ರದ ಹೊಟ್ಟೆ ಪಾಡ್ರಿ, ಏನ್ ಮಾಡಕ್ಕಾಗಲ್ಲ. ಅವ್ ಯಾವ ಅಲ್ಲೇ ಕೂತ್ಕೊಂಡು ಈ ಹಿಂಗ್ 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 ಮಾಡ್ತಾನ್ರ. ಏನ್ ಮಾಡುದು ಹೇಳ್ರಿ? ಅಂದ್ರೆ ಹುರ್ದ್ ಬೀಳ್ತಾನ್ರಿ, ಬೀಳಕತ್ತೇವ್ರಿ ಎಲ್ಲ. ಏನ್ ಮಾಡುದು ಹೇಳ್ರಿ? ನಾವೇನ್ ಮಾಡಿದ್ವಿ? ನಾವೇನಾದ್ರು ಕೆಟ್ಟದನ್ನ ಬಯಸ್ತಾ ಇದ್ದೀವ? ಆದ್ರೂ ಏನ್ ಪಾತ್ರ ನಮ್ ಬಗ್ಗೆ ಮಾತಾಡೋದು ಬಿಡಂಗಿಲ್ಲ. ಮಾತಾಡ್ಲಿ. ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅಂತಂದ್ರೆ ಸಹಜವಾಗಿ ಎಲ್ಲರಿಗೂ ಏನ್ ಪಾತ್ರ ಅದು ಬರುತ್ತೆ, ಜಲಸ್ ಫೀಲಿಂಗ್ ಬರುತ್ತೆ. ಬಟ್ ನಿಮ್ಮೆಲ್ಲ ಒಂದು ಸ್ಪರ್ಧಾಕಾಂಕ್ಷಿಗಳಿಗೆ ಒಳ್ಳೇದಾಗೋದಾದ್ರೆ ನಾವೇನ್ ಮಾಡಕ್ಕೂ ರೆಡಿ. ಆಲ್ರೆಡಿ ಏನ್ ಪಾತ್ರ ಸಾಕಷ್ಟು ಜೈಲಿಗೆ ಹೋಗಿ ಬಂದೀವಿ, ಎಲ್ಲ ಆಗಿ ಬಂದಿದೆ. ಸೊ ಹಿಡಿದಿರ್ತಕ್ಕಂಥ ಕೆಲಸನೂ ಏನ್ ಪಾತ್ರ ಮಾಡಿಕೊಟ್ಟಿದ್ದೀನಿ. ನಿಮ್ಗೆಲ್ರಿಗೂ ಗೊತ್ತು, ಕರ್ನಾಟಕ ರಾಜ್ಯದ ಎಲ್ಲ ಒಂದು ಸ್ಪರ್ಧಾರ್ಥಿಗಳಿಗೂ ಏನ್ ಪಾತ್ರ ಗೊತ್ತಿರ್ತಕ್ಕಂಥ ವಿಚಾರ ಇದು. ಇನ್ನೊಂದು ಶಿಕ್ಷಕರ ನೇಮಕಾತಿ ಆದ್ರೆ ಸಾಕು ಅನ್ನುವಂತ ಸ್ಥಿತಿಗೆ ನಾವು ಬಂದಿದ್ದೀವಿ. ಓಕೆ, ಶಿಕ್ಷಕರ ನೇಮಕಾತಿ ಆಗ್ಬೇಕು, ಅದಕ್ಕೆ ಒಂದು ಕೆಟಗರಿಗೆ ಹುದ್ದೆಗಳು ಸಿಗಬೇಕು. ಮತ್ತೆ ಒಂದು ಗಮನಕ್ಕಿರ್ಲಿ ಸ್ನೇಹಿತರೆ, ರಾಜ್ಯದ ಶಿಕ್ಷಣ ಇಲಾಖೆಯಲ್ಲಿ ಪ್ರತಿ ಕ್ಷಣಕ್ಕೂ ಮಾಹಿತಿ ಚೇಂಜ್ ಆಗ್ತಿರ್ತದ. ಇವತ್ತು ಈ ಡಿಸಿಷನ್ ಮಾಡಿರ್ತಾರೆ, ನಾಳೆ ಏನಪ್ಪಾ ಅಂದ್ರೆ ಬೇರೆ ಅಧಿಕಾರಿಗಳು ಬಂದು ಬೇರೆ ರೀತಿಯಾಗಿ ಡಿಸಿಷನ್ ಮಾಡ್ತಾರೆ. ಹೌದಾ? ಏನ್ ಮಾಡ್ತಾರ ಅನ್ನೋದು ಹೇಳಕ್ಕಾಗಲ್ಲ. ಪ್ರತಿ ಕ್ಷಣಕ್ಕೂ ಚೇಂಜ್ ಆಗ್ತಿರ್ತದ. ಅದಕ್ಕೆ ಎಲ್ರು ಏನ್ ಪಾತ್ರ, ಈಗ ಮತ್ತೆ ಸುಖದೇವ್ ತೋರಟ್ ಅವರ ಒಂದು ರಾಜ್ಯ ಶಿಕ್ಷಣ ನೀತಿಯನ್ನ ಅವ್ರು ಅಪ್ಲೈ ಮಾಡ್ಕೊತಿದ್ದಾರೆ. ಅಲ್ಲೂ ಏನ್ ಪಾತ್ರ ಬೆಳಗ್ಗೆ ಅಂದ್ರೆ ಕೇಳ್ತಾನೆ ಇದ್ದೀರಿ ನೀವು, ಸರ್ ಯಾವ ರೀತಿ ಶಿಕ್ಷಣ ವ್ಯವಸ್ಥೆ ಚೇಂಜ್ ಆಗ್ಬೋದು, ಈಗ ಇದು PU ಐತಲ್ಲ, PU ಕಾಲೇಜ್ ಆಗತ್ತೋ ಇಲ್ಲೋ, ಹೈಸ್ಕೂಲ್ ಆಗತ್ತೋ ಇಲ್ಲೋ ಅಂತೇಳಿ. ಅಂದ್ರೆ ವಿಚಾರ ಏನು ಅಂತಂದ್ರೆ ಸ್ನೇಹಿತರೆ, ಎಲ್ಲವೂ ಏನ್ ಪಾತ್ರ ಪ್ರತಿ ಕ್ಷಣಕ್ಕೂ ಚೇಂಜ್ ಆಗ್ತಿರ್ತದ. ಆಮೇಲೆ ಈ ವಾರದಲ್ಲಿ ಏನ್ ಪಾತ್ರ CNR ಬರ್ತದ. ಅದಾದ್ಮೇಲೆ ಮುಂದಿನ ಒಂದು 15 ಡೇಸ್ ಒಳಗಾಗಿನ ಈ ಹುದ್ದೆಗಳನ್ನ ವರ್ಗೀಕರಣ ಮಾಡಿ ರಾಜ್ಯ ಪತ್ರದಲ್ಲಿ ಜಿಯೋದಲ್ಲಿ ಏನ್ ಪಾತ್ರ ಹಾಕ್ತಾರೆ. ಸೊ ಎಲ್ರಿಗೂ ಏನ್ ಪಾತ್ರ ಗಮನಕ್ಕಿರ್ಲಿ, ನೇಮಕಾತಿ ಬಹಳ ವೇಗವಾಗಿ ನಡೀತದ. ಯಾಕಂದ್ರ ಮೈ ಮರ್ತ್ಕೊಂಡು ಬೇಡ್ರಿ. ಒಂದೇ ಒಂದು ಸರ್ಕಾರದಿಂದ ಬಾಕಿ ಇರ್ತಕ್ಕಂಥ ವಿಚಾರ ಏನು ಅಂತಂದ್ರೆ ಅದು ರೋಸ್ಟ್ರು ರೆಡಿ ಆಗತ್ತೆ, ಬಹುತೇಕ ಬರ್ಬೋದು ಈಗ. ಸೊ ನಿಮ್ಗೆಲ್ರಿಗೂ ಏನ್ ಪಾತ್ರ ಗಮನಕ್ಕಿರ್ಲಿ, PSTR ಅಭ್ಯರ್ಥಿಗಳು ಹೋರಾಟಕ್ಕೆ ಇಳಿಲಿಲ್ಲ, ಬರ್ಲಿಲ್ಲ, ಅವರೇ ಲಕ್ಷ್ಮೀಕಾಂತ್ ಅವ್ರು ಮಾಡ್ತಾರ ಅಂತಂದ್ರೆ ಇಟ್ ಈಸ್ ಎ ಹೈಲಿ ಇಂಪಾಸಿಬಲ್. ದಯಮಾಡಿ ಪ್ರತಿಯೊಬ್ರು ನೀವ್ ಏನ್ ಪಾತ್ರ ಬರ್ತೀನ್ರಿ, ನಾವ್ ಇಷ್ಟು ಬರ್ತೀವಿ, ಇಷ್ಟು ಜನ ಬರ್ತೀವಿ ಅಂತೇಳಿ ನೀವು ಫೋನ್ ಮಾಡಿದ್ರೆ ಸಾಕು, ಅದಕ್ಕೆ ನಾವು ಪ್ಲಾನ್ ಮಾಡ್ತೀವಿ. ಇಲ್ಲ ಅಂತಂದ್ರೆ ಈ ಒಂದು ದಿನದಲ್ಲಿ ನೀವೇನಾದ್ರೂ ಬರ್ಲಿಲ್ಲ ಅಥವಾ ಸಪೋರ್ಟ್ ಮಾಡ್ಲಿಲ್ಲ ಅಂತಂದ್ರೆ ಇದು ಯಾವುದೇ ಕಾರಣಕ್ಕೂ ನೇಮಕಾತಿ 100% ಆಗೋದಿಲ್ಲ. ಅದಕ್ಕೇನು ಅರ್ಥ ಮಾಡ್ಕೊಳ್ಳಿ. ನೇಮಕಾತಿ ಆಗ್ಬೇಕು PSTR ಅಂತಂದ್ರೆ ಸೋಮವಾರ ದಿನ ಬೆಳಗ್ಗೆ 7 ಗಂಟೆಗೆ ಕಾಲ್ ಮಾಡಬೇಡಿ, ಮಿನಿಸ್ಟರ್ ಮನೆಗೆ ಬಂದ್ಬಿಡಿ. ಸದಾಶಿವನಗರದಲ್ಲಿ ಇರ್ತಕ್ಕಂಥ ಬೆಂಗಳೂರಿನ ಸದಾಶಿವನಗರದಲ್ಲಿ ಇರ್ತಕ್ಕಂಥ ಮಧು ಬಂಗಾರಪ್ಪನವ್ರ ಮನೆ ಸ್ಯಾಂಕಿ ಟ್ಯಾಂಕಿ ಹತ್ತಿರ. ಸೊ ದಯಮಾಡಿ ಎಲ್ಲ ಒಂದು
ವಿಶೇಷವಾಗಿ ಮಹಿಳಾ ಶಿಕ್ಷಕ ಆಕಾಂಕ್ಷಿಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಯಾರೋ ಮಾಡಿದ್ದನ್ನ ಇನ್ನೊಬ್ರು ಏನಪ್ಪಾ ಅಂದ್ರೆ ಲಾಭ ಮಾಡ್ಕೊಂಡು ಹೋಗುವಂತದ್ದಾಗಬಾರ್ದು. ದಯಮಾಡಿ ನಿಮ್ಮೆಲ್ರಿಗೂ, ನಾವಂತೂ ಆಸ್ಪಿರೆಂಟ್ ಅಲ್ಲ ಅಲ್ಲ ಅಂತ ಹೇಳ್ತಾನೆ ಇದೀನಿ. ನಾವ್ ಇದನ್ನ ಸವಾಸನೆ ಬಿಟ್ಬಿಟ್ಟಿವಿ. ಯಾಕಂದ್ರೆ ನಾನು ಹೊರಗಡೆ ಬಂದಿರತಕ್ಕಂಥದ್ದು 2017ರಲ್ಲಿ, 19ರಲ್ಲಿ ಮತ್ತೆ 23ರಲ್ಲಿ ಬ್ಯಾಕಪ್ ಸ್ಕೋರ್ ಇಂದನೇ ಏನಪ್ಪಾ ಅಂದ್ರೆ ಹೊರಗಡೆ ಬಂದಿದ್ದೀನಿ ನಾನು. ಹೌದಾ? ಸೊ ಅದರಿಂದ ಏನಪ್ಪಾ ಅಂದ್ರೆ ಇನ್ನೊಬ್ರಿಗೆ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಹಿಡಿದ ಕೆಲಸವನ್ನ ಬಿಟ್ಟಿಲ್ಲ, ಮಾಡಿ ತೋರಿಸಿದ್ದೀವಿ. ನಾವು ಆಸ್ಪಿರೆಂಟ್ ಅಲ್ಲ. ಅದಕ್ಕೆ ದಯಮಾಡಿ ನೀವೆಲ್ಲರೂ ಏನಪ್ಪಾ ಅಂದ್ರೆ ಒಂದು ಒಳ್ಳೆಯ ಅವಕಾಶ ಇದೆ, ಇದನ್ನ ಮಿಸ್ ಮಾಡ್ಕೋಬೇಡಿ. ಸೋಮವಾರ ದಿನ ಏನಪ್ಪಾ ಅಂದ್ರೆ ಪ್ರತಿಯೊಬ್ರು ಬರ್ರಿ. ಸೊ ನಿಮಗೆ ಗ್ಯಾರಂಟಿ ಏನಪ್ಪಾ ಅಂದ್ರೆ PSTR ಹುದ್ದೆಗಳನ್ನ ಕಾಲ್ಫರ್ ಮಾಡಿಸುವಂತ ಜವಾಬ್ದಾರಿ ನಾನು ತಗೋತೀನಿ. ಹೌದಾ? ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಏನಪ್ಪಾ ಅಂದ್ರೆ ಈ ಒಂದು ವಿಡಿಯೋ ಶೇರ್ ಮಾಡಿ, ಹೆಚ್ಚಿನ ಜನರಿಗೆ ಏನಪ್ಪಾ ಅಂದ್ರೆ ಕಳಿಸ್ಕೊಡಿ. ಯಾಕಂದ್ರೆ ಬಹಳಷ್ಟು ಆಸ್ಪಿರೆಂಟ್ ಬಂದ್ರೆ ಸೊ ಯಾವಾಗಲ್ಲಿ ಏನಪ್ಪಾ ಅಂದ್ರೆ ರಾಜಕಾರಣಿಗಳು ಬಯಸ್ತಕ್ಕಂಥದ್ದು ಸೊ ಒಂದು ಸ್ಟ್ರೆಂತ್ ಅನ್ನ, ಅದು ಒಂದು ತೀವ್ರತೆ ಎಷ್ಟಿದೆಯಲ್ಲ ಅದ್ರ ಮೇಲೆ ಏನಪ್ಪಾ ಅಂದ್ರೆ ಡಿಪೆಂಡ್ ಅಪಾನ್ ಆಗುತ್ತೆ. ಹೆಚ್ಚಿನ ಜನರಿಗೆ ಶೇರ್ ಮಾಡಿ, ಎಲ್ರಿಗೂ ತಲುಪಲಿ. ಮತ್ತೆ ಏನೋ ಸಮಸ್ಯೆ ಇದ್ರು ನನ್ನ ನಂಬರ್ ಎಲ್ಲರ ಹತ್ರನೇ ಇದೆ. ಸೊ ಕಾಲ್ ಮಾಡಿ. ಸೊ ನಿಮಗೆ ಖಂಡಿತ ಈ PSTR ಹುದ್ದೆಗಳನ್ನ ಕಾಲ್ಫರ್ ಮಾಡಿಸುವಂತ ಜವಾಬ್ದಾರಿ ನನಗಿದೆ. ಮತ್ತೆ ಈಗ ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಗಳು, ನಾನ್ ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಗಳು ಬಹಳಷ್ಟು ಏನಪ್ಪಾ ಅಂದ್ರೆ ಗಾಬರಿ ಆಗಿದ್ರಿ. ಯಾಕಂದ್ರೆ ಒಂದಿಷ್ಟು ಯಾವ್ದೋ ಒಂದು ವಿಡಿಯೋ ಮಾಡ್ಬಿಡ್ತಾರೆ, ಹಂಗಾಕತ್ತದ ಸಹಜವಾಗಿ. ಅದು ಗೊತ್ತಿರೋದಿಲ್ಲ, ಅದು ಅಲ್ಲೇ ಎಲ್ಲೋ ಕುತ್ಕೊಂಡು ಹೇಳ್ತಿರ್ತದ, ಗೊತ್ತಿರೋದಿಲ್ಲಲ್ಲ. ಸೊ ಎಸ್, ಓಕೆ. ಹಾಗಾಗಿ ದಯಮಾಡಿ ಏನಪ್ಪಾ ಅಂದ್ರೆ ಎಲ್ರು ಸೋಮವಾರ ದಿವಸ ಬರ್ತೀರಿ ಅಂತ ಅನ್ಕೋತೀನಿ. ಇಲ್ಲ ಅಂತಂದ್ರೆ ಆಗೋದಿಲ್ಲ. ಗ್ಯಾರಂಟಿ 100% ಆಗೋದಿಲ್ಲ. ಇಲಾಖೆಯಲ್ಲಿ ನೀವು 10 ಬರಿ ಹೋಗಿ ಕೇಳ್ರಿ, ನಾವು ಯಾವುದೇ ಕಾರಣಕ್ಕೂ PSTR ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಸ್, ಓಕೆ. ಥ್ಯಾಂಕ್ ಯು ಸೋ ಮಚ್.